ಇಲ್ಲಿದೆ ದೊಡ್ಡ ಹುಡುಗ ಕುರಿತ ಕನ್ನಡ ಕಥೆ. ದೊಡ್ಡ ಹುಡುಗನ ಕಥೆ. ಒಂದು ಹಳ್ಳಿಯಲ್ಲಿ ರಾಘವ ಎಂಬ ದೊಡ್ಡ ಹುಡುಗನಿದ್ದ. ಅವನು ದೇಹದಲ್ಲಿ ದೊಡ್ಡವನಾಗಿದ್ದರೂ ಮನಸ್ಸಿನಲ್ಲಿ ತುಂಬಾ ಒಳ್ಳೆಯವನಾಗಿದ್ದ. ಎಲ್ಲರೂ ಅವನನ್ನು ಬಲಿಷ್ಠ ಹುಡುಗ ಎಂದು ಕರೆಯುತ್ತಿದ್ದರು. ಆದರೆ ರಾಘವನು ತನ್ನ ಬಲವನ್ನು ಯಾರಿಗೂ ನೋವು ಕೊಡಲು ಬಳಸಿರಲಿಲ್ಲ. ಹಳ್ಳಿಯ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಾಗ ಭಾರವಾದ ಚೀಲಗಳನ್ನು ಹೊತ್ತುಕೊಳ್ಳಲು ಕಷ್ಟಪಡುತ್ತಿದ್ದರು. ರಾಘವನು ಅವರನ್ನು ನೋಡಿ ನಗುತ್ತಾ, ಬನ್ನಿ, ನಿಮ್ಮ ಚೀಲವನ್ನು ನಾನು ಹೊತ್ತುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಿದ್ದ. ಒಂದು ದಿನ ಹಳ್ಳಿಗೆ ಭಾರೀ ಮಳೆ ಬಂತು. ನದಿ ತುಂಬಿ ಹರಿಯತೊಡಗಿತು. ಹಳ್ಳಿಯ ಒಂದು ಮನೆಗೆ ನೀರು ನುಗ್ಗಿ ಅಲ್ಲಿಯಿದ್ದ ವೃದ್ಧೆ ಅಜ್ಜಿಗೆ ಹೊರಬರಲು ಆಗಲಿಲ್ಲ. ಎಲ್ಲರೂ ಭಯಪಟ್ಟರು. ಆಗ ರಾಘವನು ಮುಂದೆ ಬಂದು, ಭಯಪಡಬೇಡಿ, ನಾನು ಅಜ್ಜಿಯನ್ನು ಉಳಿಸುತ್ತೇನೆ ಎಂದು ಹೇಳಿದ. ಅವನು ನೀರಿನೊಳಗೆ ಇಳಿದು ಅಜ್ಜಿಯನ್ನು ತನ್ನ ಭುಜದ ಮೇಲೆ ಹೊತ್ತು ಸುರಕ್ಷಿತ ಸ್ಥಳಕ್ಕೆ ಕರೆತಂದ. ಹಳ್ಳಿಯ ಜನರೆಲ್ಲ ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಅಜ್ಜಿ ಕಣ್ಣೀರು ಹಾಕುತ್ತಾ, ಮಗನೇ, ನೀನು ದೊಡ್ಡ ದೇಹವಷ್ಟೇ ಅಲ್ಲ, ದೊಡ್ಡ ಹೃದಯವನ್ನು ಹೊಂದಿದ್ದೀಯಾ ಎಂದರು. ಅಂದು ರಾಘವನು ಎಲ್ಲರಿಗೂ ಒಂದು ಪಾಠ ಕಲಿಸಿದ. ದೊಡ್ಡತನ ಅಂದರೆ ದೇಹದಲ್ಲಿಯಲ್ಲ, ಸಹಾಯ ಮಾಡುವ ಮನಸ್ಸಿನಲ್ಲಿ.